ಒಂದು ಪೌರ್ಣಿಮೆಯ ರಾತ್ರಿ ನಿಮ್ಮ ಜೀವನದ ದುಃಖ, ಸಾಲ, ದಾರಿದ್ರ್ಯ, ಮನಸ್ಸಿನ ಅಶಾಂತಿ ಇವೆಲ್ಲವೂ ದೂರವಾಗಬಹುದು ಅಂದ್ರೆ ನಂಬ್ತೀರಾ? ಮೇ 30 ಮತ್ತು 31ರಂದು ಬರುವ ಅಧಿಕ ಮಾಸದ ಪೌರ್ಣಿಮೆ ಸಾಮಾನ್ಯ ದಿನ ಅಲ್ಲ. ಈ 2 ದಿನಗಳಲ್ಲಿ ಮಾಡಿದ ಒಂದು ಸಣ್ಣ ಪೂಜೆ ಕೂಡ ಅನೇಕ ಪಟ್ಟು ಫಲ ಕೊಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಅತ್ಯಂತ ಶಕ್ತಿಶಾಲಿಯಾದ ಅಧಿಕ ಮಾಸದ ಪೌರ್ಣಿಮೆಯ ಮಹತ್ವದ ಬಗ್ಗೆ. ಮೇ 30 ಮತ್ತು 31ರಂದು ಬರುವ ಈ ಪವಿತ್ರ ಪೌರ್ಣಿಮೆಯಲ್ಲಿ ಏನು ಮಾಡಬೇಕು, ಯಾವ ತಪ್ಪು ಮಾಡಬಾರದು, ಯಾವ ದಾನ ಮಾಡಿದರೆ ಲಕ್ಷ್ಮೀ ಕೃಪೆ ಸಿಗುತ್ತದೆ, ಯಾವ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಬೇಕು ಮತ್ತು ಈ ದಿನ ದೇವರು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಹೇಗೆ ಪಡೆಯಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನವೇ ಬದಲಿಸಬಹುದು. ಹಿಂದೂ ಧರ್ಮದಲ್ಲಿ ಅಧಿಕ ಮಾಸಕ್ಕೆ ಅತ್ಯಂತ ವಿಶೇಷ ಸ್ಥಾನವಿದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಅಧಿಕ ಮಾಸ ಬರುತ್ತದೆ. ಇದು ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ. ಶಾಸ್ತ್ರಗಳ ಪ್ರಕಾರ ಈ ತಿಂಗಳಲ್ಲಿ ಮಾಡಿದ ಜಪ, ತಪ, ಪೂಜೆ, ದಾನ, ಉಪವಾಸ ಎಲ್ಲವೂ ಅನೇಕ ಪಟ್ಟು ಫಲ ಕೊಡುತ್ತದೆ. ಸಾಮಾನ್ಯ ದಿನದಲ್ಲಿ ಮಾಡಿದ ಪೂಜೆಗೆ 1 ಫಲ ಸಿಕ್ಕರೆ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆಗೆ 1000 ಪಟ್ಟು ಫಲ ಸಿಗುತ್ತದೆ. ಆದ್ದರಿಂದಲೇ ಈ ಮಾಸದಲ್ಲಿ ಬರುವ ಪೌರ್ಣಿಮೆ ಇನ್ನೂ ವಿಶೇಷ. ಪೌರ್ಣಿಮೆ ಅಂದ್ರೆ ಪೂರ್ಣ ಚಂದ್ರನ ದಿನ. ಈ ದಿನ ಚಂದ್ರನ ಶಕ್ತಿ ಅತ್ಯಂತ ಹೆಚ್ಚಿರುತ್ತದೆ. ಮನಸ್ಸಿಗೆ ಶಾಂತಿ ಬೇಕಾದವರು, ಮನೆಯಲ್ಲಿ ಜಗಳ ಕಡಿಮೆಯಾಗಬೇಕು ಅನ್ನುವರು, ಆರ್ಥಿಕ ಸಮಸ್ಯೆ ನಿವಾರಣೆ ಬೇಕಾದವರು ಈ ದಿನ ವಿಶೇಷ ಪೂಜೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಚಂದ್ರದೇವನು ಮನಸ್ಸಿನ ಅಧಿಪತಿ. ಆದ್ದರಿಂದ ಪೌರ್ಣಿಮೆಯ ದಿನ ಮನಸ್ಸಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಅಧಿಕ ಮಾಸದ ಪೌರ್ಣಿಮೆಯಲ್ಲಿ ದೇವರ ಆರಾಧನೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಈ ಬಾರಿ ಪೌರ್ಣಿಮೆಯ ತಿಥಿ 2 ದಿನಗಳ ಕಾಲ ಇರುವುದರಿಂದ ಮೇ 30 ಮತ್ತು 31 ಎರಡೂ ದಿನಗಳಿಗೂ ವಿಶೇಷ ಮಹತ್ವ ಬಂದಿದೆ. ಈ ಸಮಯದಲ್ಲಿ ಚಂದ್ರನ ಶಕ್ತಿ ಮತ್ತು ವಿಷ್ಣುವಿನ ಕೃಪೆ ಎರಡೂ ಸೇರಿ ಅತ್ಯಂತ ಪವಿತ್ರ ಸಮಯ ನಿರ್ಮಾಣವಾಗುತ್ತದೆ ಎಂದು ನಂಬಲಾಗಿದೆ. ಈ 2 ದಿನಗಳಲ್ಲಿ ಮಾಡಿದ ವಿಷ್ಣು ಪೂಜೆ, ತುಳಸಿ ಪೂಜೆ, ದೀಪ ಹಚ್ಚುವುದು, ಅನ್ನದಾನ ಇವೆಲ್ಲವೂ ಅತ್ಯಂತ ಶುಭಕರ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಚಂದ್ರ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಕಷ್ಟಗಳು ಕಡಿಮೆಯಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಈ ದಿನ ಮಾಡಬೇಕಾದ ಕೆಲಸಗಳು: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಪೌರ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ಶುಚಿಯಾಗಿ ಸ್ನಾನ ಮಾಡಬೇಕು. ಸಾಧ್ಯವಾದರೆ ತುಳಸಿ ಎಲೆ ಹಾಕಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಇನ್ನೂ ಶುಭ. 2ನೆಯದು ವಿಷ್ಣು ದೇವರ ಪೂಜೆ. ಭಗವಾನ್ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅತ್ಯಂತ ಉತ್ತಮ. 3ನೆಯದು ತುಳಸಿ ಪೂಜೆ. ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಬೇಕು. ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ತುಳಸಿ ಪೂಜೆಯಿಂದ ಮನೆಯ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ಹೇಳುತ್ತಾರೆ. 4ನೆಯದು ಚಂದ್ರ ದರ್ಶನ. ರಾತ್ರಿ ಚಂದ್ರನನ್ನು ನೋಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಬೇಕು. ನನ್ನ ಮನಸ್ಸಿಗೆ ಶಾಂತಿ ಕೊಡು, ನಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ ಕೊಡು ಎಂದು ಪ್ರಾರ್ಥನೆ ಮಾಡಬಹುದು. 5ನೆಯದು ದಾನ ಮಾಡುವುದು. ಅನ್ನದಾನ, ಬಟ್ಟೆ ದಾನ, ಹಾಲು ಅಥವಾ ಅಕ್ಕಿ ದಾನ ಮಾಡಿದರೆ ಅತ್ಯಂತ ಶುಭ ಫಲ ಸಿಗುತ್ತದೆ. ಶಾಸ್ತ್ರದಲ್ಲಿ ದಾನಕ್ಕೆ ಅತ್ಯಂತ ಮಹತ್ವ ಇದೆ. ಈ ದಿನ ಮಾಡಿದ ಸಣ್ಣ ಸಹಾಯ ಕೂಡ ದೊಡ್ಡ ಪುಣ್ಯ ಕೊಡುತ್ತದೆ. ಯಾವ ತಪ್ಪು ಮಾಡಬಾರದು? ಈ ಪವಿತ್ರ ದಿನ ಕೆಲ ತಪ್ಪುಗಳನ್ನು ತಪ್ಪಿಸಬೇಕು. ಕೋಪ ಮಾಡಬಾರದು, ಸುಳ್ಳು ಹೇಳಬಾರದು, ಆಹಾರ ವ್ಯರ್ಥ ಮಾಡಬಾರದು, ಹಿರಿಯರನ್ನು ಅವಮಾನ ಮಾಡಬಾರದು. ಲಕ್ಷ್ಮೀ ಕೃಪೆಗೆ ವಿಶೇಷ ಪರಿಹಾರ ನೋಡುವುದಾದರೆ, ರಾತ್ರಿ ಸಮಯದಲ್ಲಿ ಒಂದು ಬೆಳ್ಳಿ ಅಥವಾ ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಬೇಕು. ದೀಪದ ಮುಂದೆ ಕುಳಿತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಹೇಳಬೇಕು.
ನಂತರ ಕುಟುಂಬದ ಎಲ್ಲರ ಒಳ್ಳೆಯದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಈ ಪರಿಹಾರದಿಂದ ಮನೆಯ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕುಟುಂಬಕ್ಕೆ ಸಿಕ್ಕುವ ಲಾಭಗಳು. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ ಹೆಚ್ಚುತ್ತದೆ. ಸಾಲದ ಸಮಸ್ಯೆ ಕಡಿಮೆಯಾಗಬಹುದು. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ದಾಂಪತ್ಯ ಜೀವನ ಉತ್ತಮವಾಗಬಹುದು. ಮಕ್ಕಳಿಗೆ ಒಳ್ಳೆಯದಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಅತ್ಯಂತ ಮುಖ್ಯವಾಗಿ ಮನಸ್ಸಿಗೆ ಒಂದು ಧೈರ್ಯ ಮತ್ತು ನೆಮ್ಮದಿ ಸಿಗುತ್ತದೆ. ಸ್ನೇಹಿತರೆ, ಮೇ 30 ಮತ್ತು 31ರಂದು ಬರುವ ಅಧಿಕ ಮಾಸದ ಪೌರ್ಣಿಮೆ ತುಂಬಾ ವಿಶೇಷ ಮತ್ತು ಪವಿತ್ರವಾದ ಸಮಯ. ಈ ದಿನ ಭಕ್ತಿಯಿಂದ ದೇವರ ಆರಾಧನೆ ಮಾಡಿ, ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ, ಯಾರಿಗಾದರೂ ಸಹಾಯ ಮಾಡಿ. ದೇವರ ಕೃಪೆ ಯಾವ ರೂಪದಲ್ಲಿ ಬರುತ್ತದೆ ಅನ್ನೋದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು.